ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಟರ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು. ಯಾಕಂತಾರೆ ರೋಹಿತ್ ಶರ್ಮಾ ರಿಲೇಟೆಡ್ ಮತ್ತು RCB ರಿಲೇಟೆಡ್ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು. ಏನಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಗೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಈ ವರ್ಷ ನಮ್ಮ RCBಲಿ ಏನೇನು ಆಗ್ಬಾರ್ದಿತ್ತು ಅವೆಲ್ಲ ಆಯಿತು ಅಂತ ಹೇಳ್ಬೇಕು. ಕಮ್ ಬ್ಯಾಕು ಮಾಡಿದ್ರು ಮತ್ತು ಫೇಲೂರ್ ಕೂಡ ಆದರು. ಯಾವ ರೀತಿ ಆಟ ಆಡ್ತಾರೆ ನಮ್ಮ RCB ಗುರು, ಹೂವೇನು ಕೂಡ ಮಾಡ್ಕೊಳ್ತಿಲ್ಲ ಆ ರೀತಿ ಆಟ ಆಡ್ತಾರೆ ನಮ್ಮ RCB ತಂಡ ಅಂತ ಹೇಳಬೇಕು ಗುರು. ಫೇಲಲ್ಲೂ ಸಕ್ಸಸ್ ಆಯಿತು, ಆಮೇಲೆ ಸಕ್ಸಸ್ ಆಯಿತು ನಮ್ಮ RCB ತಂಡ ಅಂತ ಹೇಳಬೇಕು. ಹೊಸದೇ ಚೆನ್ನಾಗೆ ಮಾಡ್ತಾರೆ ನಮ್ಮ RCB ತಂಡ ಅಂತ ಹೇಳಬೇಕು. ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು. ಈ ವರ್ಷ IPL ಕತೆ ಮುಗೀತು ಅಂತ ಹೇಳಬೇಕು. KKR ಚಾಂಪಿಯನ್ಸ್ ಆಗಾಯಿತು ಅಂತ ಹೇಳಬೇಕು. ಇನ್ನು ಮುಂದಿನ ವರ್ಷಕ್ಕೆ ಎಲ್ಲ ತಂಡಗಳು ಕೂಡ ತಯಾರಿ ಮಾಡ್ಕೊತಾ ಇರ್ತಾರೆ ಅಂತ ಹೇಳಬೇಕು. ಇನ್ನೇನು ಮುಂಬೈ ತಂಡದಿಂದ ರೋಹಿತ್ ಶರ್ಮಾ ಅವರು ಆಲ್ಮೋಸ್ಟ್ ಕೈ ಬಿಡ್ತಾರೆ ಅಂತ ಹೇಳಬೇಕು. ಅವರು ಕೂಡ ಆಲ್ರೆಡಿ ಹೇಳ್ಕೊಂಡಿದ್ದಾರೆ, ಇದು ಲಾಸ್ಟ್ ವರ್ಷ ನಾನು ಮುಂಬೈಗೆ ಆಡ್ದಿಲ್ಲ ಅಂತ ಅವರು ಕೂಡ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಮುಂಬೈಯವರು ರೋಹಿತ್ ಶರ್ಮಾನು ಕೂಡ ಕೈ ಬಿಡ್ತಾರೆ ಟಾಟಾ IPL 2025ಗೆ ಅಂತ ಹೇಳಬೇಕು ಗುರು. ಮುಂದಿನ ವರ್ಷಕ್ಕೆ ಇರೋದು ಮೆಗಾ ಆಕ್ಷನ್ ಅಂತ ಹೇಳಬೇಕು, ಮಿನಿ ಆಕ್ಷನ್ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವ್ರನ್ನ RCB ತಂಡ ಪಿಕ್ ಮಾಡಬೇಕು ಅಂತ ಹೇಳಬೇಕು. ಯಾಕಂದರೆ RCB ತಂಡಕ್ಕೆ ಒಬ್ಬ ನಾಯಕನ ಅವಶ್ಯಕತೆ ಇದೆ ಅಂತ ಹೇಳಬೇಕು. ಅದು ಕೂಡ ಇಂಡಿಯನ್ ಕ್ಯಾಪ್ಟನ್ ಆಯಿತು ಅಂತಾರೆ, ಇಂಡಿಯನ್ ಪ್ಲೇಯರ್ಸ್ ಕ್ಯಾಪ್ಟನ್ ಆಯಿತು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲ ಅಂತಾರೆ RCB ತಂಡ ಬೇರೆ ಆಟಗಾರನ ಕಣ್ಣಿಡೋದಕ್ಕೆ ಹೋಗಬಾರ್ದು ಗುರು, ಅವ್ರನ್ನೇ ಕರ್ಕೋಬೇಕು ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಅವ್ರನ್ನ ಎಷ್ಟೇ ಕೋಟೆಯಲ್ಲಿ ಸರಿ ಕರ್ಕೊಳ್ತು ಅಂತಾರೆ. ಓಪನಿಂಗು ಫ್ಲಾವ್ ಟು ಪ್ಲೇಸ್ ಅವರು ಇನ್ನು ಎಷ್ಟು ವರ್ಷ ಆಡ್ತಾರೆ ಗ್ಯಾರಂಟಿ ಇಲ್ಲ, 3 ವರ್ಷ ಇದೇ ರೀತಿ ಫಿಟ್ ಆಗಿ ಇರ್ತಾರೆ. ಅವ್ರನ್ನು ಕೂಡ ಚೆನ್ನಾಗಿ ಫಾರ್ಮ್ ಇರ್ತಾರೆ ಅಂತ ಅದನ್ನು ನೋಡ್ ಅಂತ ಹೇಳಬೇಕು. ರೋಹಿತ್ ಶರ್ಮಾನ ಕರ್ಕೊತು ಅಂದರೆ ಒಳ್ಳೆ ಬಲಿಷ್ಠ ಆಗುತ್ತೆ RCB ಓಪನಿಂಗ್ ಪ್ಲೇಯರ್ ಅಂತ ಹೇಳಬೇಕು. ಮತ್ತು ಕ್ಯಾಪ್ಟನ್ ಕೂಡ ಸಿಕ್ಕಂಗಾಗುತ್ತೆ RCB ತಂಡಕ್ಕೆ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಕೈ ಒಟ್ಟು ಮುಂಬೈ ತಂಡದಿಂದ ಹೊರಗೆ ಬರ್ತಾರೆ ಅಂತ ಹೇಳಬೇಕು ಟಾಟಾ IPL 2025 ಅಂತ ಹೇಳಬೇಕು. ನಮಗೆ ರೋಹಿತ್ ಶರ್ಮಾ ಅವರು ಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ಗುರು. RCB ತಂಡ ಪಿಕ್ ಮಾಡಬೇಕಾ ಬೇಡ ಅಂತ ಗುರು. ಇನ್ನು ಅದು ಬಿಡ್ತು ಅಂತ ಇನ್ನು RCB ತಂಡ ರೋಹಿತ್ ಶರ್ಮಾನ ಪಿಕ್ ಮಾಡ್ತಾರೆ, ಇರೋ ಬ್ಯಾಟಿಂಗ್ ರಿಟರ್ನ್ ಮಾಡ್ಕೊತು ಅಂದರೆ ಇರೋ ಪ್ಲೇಯರ್ನೇ ಆಕ್ಷನ್ಲಿ ಕರ್ಕೊಂಡೆ ಆಮೇಲೆ RCB ತಂಡ ಬೌಲರ್ಸ್ನ ಬಲಿಷ್ಠ ಮಾಡ್ಕೊತು ಅಂತಾರೆ. ಫಿನ್ನಿಂಗ್ ಮಿಡ್ಲ್ ಓವರ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಮಾಡ್ಕೊತು ಅಂತಾರೆ. ತುಂಬಾ ಒಳ್ಳೆ ಟೀಮ್ ಆಗುತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಬೇಕು. ನೀವೇಂದ್ರ ಕಮೆಂಟ್ ಮಾಡಿ ಗುರು. RCB ತಂಡ ಮುಂದಿನ ವರ್ಷಕ್ಕೆ ಕಪ್ ಹೊಡಿಲೇಬೇಕು, ಪ್ಲೇ ಆಫ್ಗೆ ಹೋಗಬೇಕು, ಕಪ್ ಹೊಡಿಬೇಕು. ನೀವೇಂದ್ರ ಜೈ RCB, ಸರಿ ಕಪ್ ನಮ್ಮದೇ ಗುರು.